ಕೆಡಿ ಚಿತ್ರದ ಸರ್ಸೆ ಸರ್ಸೆ ಹಾಡಿನ ಬಗ್ಗೆ ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೆಲ್ಲವೂ ಕೂಡ ಈಗ ಸುಖಾಂತ್ಯ ಕಾಣ್ತಾ ಇದೆ. ಹೊಸ ರೂಪದಲ್ಲಿ ಮತ್ತೆ ಬರುತ್ತೆ ಸರ್ಸೆ ಸೆರಗ ಸರ್ಸೆ ಹಾಡು. ಕನ್ನಡ ಹಿಂದಿ ಹಾಡಿನ ಪಲ್ಲವಿ ಬದಲಾಯಿಸೋಕೆ ಸೂಚನೆಯನ್ನು ಕೊಡಲಾಗಿದೆ. ಪಲ್ಲವಿ ಬದಲಾಯಿಸೋಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಸೂಚನೆಯನ್ನು ಕೊಟ್ಟಿದೆ. ನಿನ್ನೆ ದೆಹಲಿಯ NWCಗೆ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಹೋಗಿದ್ರು. ಸಾಹಿತ್ಯ ಬದಲಿಸೋಕೆ ಸೂಚನೆಯನ್ನು ಕೊಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಏಪ್ರಿಲ್ 30ರಂದು ಭಾರತದಾದ್ಯಂತ ಕೆಡಿ ಚಿತ್ರ ರಿಲೀಸ್ ಆಗುತ್ತೆ. ಭಾರೀ ವಿವಾದವನ್ನ ಈ ಹಾಡು ಹುಟ್ಟುಹಾಕಿತ್ತು. ಒಂದು ಕಡೆಯಲ್ಲಿ ಸಾಕಷ್ಟು ಜನ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಹಿಳೆಯನ್ನ ಈ ರೀತಿಯಾಗಿ ಚಿತ್ರಿಸೋದು ಸರಿಯಲ್ಲ, ಹಾಡಿನಲ್ಲಿ ಹೀಗೆ ಸಾಹಿತ್ಯವನ್ನ ತುಂಬಾ ಕೆಟ್ಟದಾಗಿ ಅಶ್ಲೀಲವಾಗಿ ಬರೆಯಲಾಗಿದೆ ಎನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಆ ಬಳಿಕ ಜೋಗಿ ಪ್ರೇಮ್ ಅವರು ಕೂಡ ನಿರ್ಧಾರವನ್ನು ತೆಗೆದುಕೊಂಡು ಈಗ ಸಾಹಿತ್ಯ ಬದಲಿಸುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಎಲ್ಲೊಂದು ಕಡೆಯಲ್ಲಿ ಇಷ್ಟು ದಿವಸ ಆಗ್ತಾ ಇದ್ದಂಥ ವಿವಾದ ಇದೆಯಲ್ಲ, ಈಗ ಸುಖಾಂತ್ಯ ಕಾಣ್ತಾ ಇದೆ. ಕನ್ನಡ ಮತ್ತು ಹಿಂದಿ ಹಾಡಿನ ಪಲ್ಲವಿ ಬದಲಾಯಿಸೋಕೆ ಸೂಚನೆಯನ್ನ ಕೊಟ್ಟ ಬಳಿಕ ಪ್ರೇಮ್ ಅವರು ಸಾಹಿತ್ಯ ಬದಲಾವಣೆ ಮಾಡೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಚಿತ್ರರಂಗ ಹಾಗೆಯೇ ಸಾಕಷ್ಟು ಕಡೆಗಳಲ್ಲೂ ಕೂಡ ಈ ಹಾಡಿನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು, ವಿವಾದ ಕೂಡ ಆಗಿತ್ತು.